ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೇಳೆ ಸಾಂಬಾರನ್ನ 5 ಮಿನಿಟ್ಸಲ್ಲಿ ಇನ್ಸ್ಟಂಟಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಬಿಸಿ ಬಿಸಿ ಅನ್ನದ ಜೊತೆ ಈ ಥರ ತುಪ್ಪ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಹಪ್ಪಳ ಇಟ್ಕೊಂಡು ಊಟ ಮಾಡ್ತಿದ್ರೆ ರುಚಿ ಅಂತೂ ಸಖತ್ತಾಗಿರುತ್ತೆ. ಸೊ ನಾನು ಈ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ತೊಗರೆಬೇಳೆ ಮತ್ತು ಟೊಮ್ಯಾಟೊನ ಈ ಥರ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಕಂಪ್ಲೀಟಾಗಿ ಈ ಥರ ಬೇಯಬೇಕು. ಆಮೇಲೆ ನೀವು ಟೊಮ್ಯಾಟೊನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದಕ್ಕೆ ಆಮೇಲೆ ಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಮತ್ತು ಸಾಸಿವೆ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಮಸಾಲೆ ಪುಡಿ ಮತ್ತು ರುಚಿಗೆ ಒಂದು ಸ್ಪೂನಷ್ಟು ತುಪ್ಪ ಮತ್ತು ಸ್ವಲ್ಪ ಎಣ್ಣೆನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ಫಸ್ಟು ಒಂದು ಪಾತ್ರೆನ ನೀವು ಒಲೆ ಮೇಲೆ ಇಟ್ಟು ನೆಕ್ಸ್ಟು ನೀವಿಲ್ಲಿ ಇದಕ್ಕೆ ಎಣ್ಣೆ ಮತ್ತು ನಾನಿಲ್ಲಿ 1 ಸ್ಪೂನ್ ತುಪ್ಪ ಮತ್ತು ಸ್ವಲ್ಪ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ. ನೋಡಿ, ಈ ಥರ ಆಯಿಲ್ ಹಾಕ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು, ಸೊ ನಾನು ಅದಕ್ಕೆ ಇನ್ನೊಂದು ಚೂರು ಆ್ಯಡ್ ಮಾಡಿಕೊಂಡೆ. ಈ ಆಯಿಲ್ನ ನೀವು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಿ. ನೋಡಿ, ನಿಮಗಿಲ್ಲಿ ಕಾಣಿಸ್ತಿದೆ. 5 ಮಿನಿಟ್ಸಲ್ಲಿ ಇನ್ಸ್ಟಂಟಾಗಿ ಆಗೋಗುತ್ತೆ. ನೀವು ಬೇಳೆನ ಬೇಯಿಸಿಟ್ಕೊಂಡಿದ್ರೆ, ನೀವು ಬೇಳೆ ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರ್ದು. ನೋಡಿ, ಇವಾಗ ಎಣ್ಣೆ ಕಾದಿದೆ. ಸೊ ನಾನು ಇಲ್ಲಿ ತೋರಿಸಿದ್ನಲ್ವ, ಕರಿಬೇವು, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸಾಸಿವೆ ಮತ್ತು ಜೀರಿಗೆನ ಎಣ್ಣೆಲಿ ಹಾಕಿದ ತಕ್ಷಣ ನೋಡಿ ಅದು ಹೇಗೆ ಚಟಪಟ ಅಂತ ಸಿಡಿತಿದೆ. ನಿಮ್ಮ ಹತ್ರ ಹಿಂಗಿದ್ರೆ ನೀವು ಹಿಂಗು ಕೂಡ ಹಾಕ್ಕೋಬೋದು, ಇರಲಿಲ್ಲ ಅಂದರೆ ಸ್ಕಿಪ್ ಮಾಡಿ. ನೀವೆಲ್ಲನೂ ಹಾಕಿ 1 ಮಿನಿಟ್ ಅಷ್ಟೇ ನೀವು ಈ ಥರ ಚೆನ್ನಾಗಿ ಫ್ರೈ ಮಾಡಿ. ನೀವು ಈ ಥರ ಫ್ರೈ ಮಾಡ್ತಾ ಬನ್ನಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನೀವು ಈ ಥರ ಹುರ್ಕೊಳ್ಳಿ. ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದೇ ಥರ ನೀವು ಹುರ್ಕೊಳ್ಳಿ. 2 ಮಿನಿಟ್ಸಲ್ಲಿ ಇದು ಕಂಪ್ಲೀಟಾಗಿ ಫ್ರೈ ಆಗುತ್ತೆ. ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗ್ತಿದೆ, ನಿಮಗೆ ಕಾಣಿಸ್ತಿರ್ಬೋದು. ಇದು ಇವಾಗ ಆಗಿದೆ ಅಂತ ಅರ್ಥ. ನೋಡಿ, ಇವಾಗ ನಾನು ಫುಲ್ ಗ್ಯಾಸ್ನ ಆಫ್ ಮಾಡಿಕೊಂಡು ನೀವು ಇಲ್ಲಿ 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ. ನೀವು ಇದನ್ನೆಲ್ಲ ಹಾಕುವಾಗ ಗ್ಯಾಸ್ ಆಫಲ್ಲಿರಲಿ, ಬಿಕಾಸ್ ನೀವು ಗ್ಯಾಸ್ ಆನ್ ಮಾಡಿ ಹಾಕಿದರೆ ಅದು ಹೊತ್ತುಬಿಡುತ್ತೆ. ನೆಕ್ಸ್ಟು ನಾನಿಲ್ಲಿ 1 ಸ್ಪೂನ್ ಮಸಾಲ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. MTR ಸ್ಪರ್ಶ್, ನಿಮ್ಮ ಹತ್ರ ಯಾವ ಮಸಾಲ ಪುಡಿ ಇದೆಯೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಹೋಮ್ ಮೇಡ್ ಮಸಾಲ ಯೂಸ್ ಮಾಡ್ತಿದ್ದೀವಿ. ಸಾಂಬಾರು ಪೌಡರ್ ಇದ್ದರೂ ಓಕೆ, ಅದನ್ನಾದರೂ ಹಾಕ್ಕೊಳ್ಳಿ. ನೆಕ್ಸ್ಟು ಇದೆಲ್ಲ ಆಗಿದ್ಮೇಲೆ ಖಾರ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಖಾರನ ಹಾಕ್ಕೊಳ್ಳಿ. ನಾನಿಲ್ಲಿ 1/4 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಿದ್ದೀನಿ. ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಾಕುವಾಗ ಗ್ಯಾಸ್ ಆಫಲ್ಲೇ ಇರಲಿ. ಹಾಕಿ ಈ ಥರ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇವಾಗ ನೀವು ಗ್ಯಾಸ್ನ ಆನ್ ಮಾಡ್ಕೊಳ್ಳಿ. ಗ್ಯಾಸ್ನ ಆನ್ ಮಾಡಿಕೊಂಡು ನೀವು ಆವಾಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ರಲ್ವ ಬೇಳೆನ, ಅದನ್ನು ಈ ಮಸಾಲೆಗೆ ಹಾಕಿ. ನೋಡಿ, ಈ ಥರ ನೀವು ಎಲ್ಲನೂ ಅದಕ್ಕೆ ಕಂಪ್ಲೀಟಾಗಿ ಹಾಕಿ. ಈ ಥರ ಕಂಪ್ಲೀಟಾಗಿ ಹಾಕಿ ಚೆನ್ನಾಗಿ ಒಂದು ಗುಡ್ ಮಿಕ್ಸ್ ಕೊಡಿ. ಈ ಥರ ನೀವು ಮಸಾಲೆ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಹಾಕಬೇಕು. ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಕೊಟ್ಟು ನೆಕ್ಸ್ಟು ನಿಮಗೆ ನೀರು ಇದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನ ಹಾಕ್ಕೊಳ್ಳಿ. ನೀವು ಸಾಂಬಾರನ್ನ ಗಟ್ಟಿಯಾಗಿ ತಿಂತೀರಾ ಅಂದರೆ ಸ್ವಲ್ಪನೇ ನೀರು, ಇಲ್ಲ ನಿಮಗೆ ಸಾಂಬಾರು ತೆಳು ಬೇಕು ಅಂದರೆ ನೀವು ಸ್ವಲ್ಪನೇ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಲಿ ನೀವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ. ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಆದಮೇಲೆ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ನೀವು ಇವಾಗ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಉಪ್ಪನ್ನು ಹಾಕಿದ್ದಾದಮೇಲೆ ನೀವು ಮತ್ತೆ ಒಂದು ಸಲ ಚೆನ್ನಾಗಿ ಕೈ ಆಡಿಸಿ
ನೆಕ್ಸ್ಟು ನೀವು ಅದನ್ನ ಟೇಸ್ಟ್ ನೋಡಿ ನಿಮಗೆ ಉಪ್ಪು ಅಥವಾ ಖಾರ ಕಡಿಮೆ ಅಥವಾ ಹೆಚ್ಚಿಗೆ ಅನಿಸಿದರೆ ನೀವು ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಹಾಕ್ಕೊಳ್ಳಿ. ಉಪ್ಪು ಕಡಿಮೆ ಅನಿಸಿದರೆ ಇನ್ನೊಂಚೂರು ಉಪ್ಪು ಹಾಕ್ಕೊಳ್ಳಿ. ನೋಡಿ ಈ ಥರ ಫುಲ್ ಕಂಪ್ಲೀಟಾಗೆಲ್ಲ ಮಿಕ್ಸ್ ಮಾಡಿ ನೀವು ಕೈ ಬಿಟ್ಬಿಡಿ. ನೆಕ್ಸ್ಟ್ ನನಗೆ ಸ್ವಲ್ಪ ಖಾರ ಅನ್ನಿಸ್ತು, ಸೊ ನಾನು ಅದಕ್ಕೆ ಸಕ್ಕರೆ ಯೂಸ್ ಮಾಡ್ತಿದ್ದೀನಿ. ನೀವು ಡಯಟಲ್ಲಿದ್ದೀರಾ ಮತ್ತು ಶುಗರ್ ಯೂಸ್ ಮಾಡಲ್ಲ ಅನ್ನೋರು ನೀವು ಸ್ವಲ್ಪ ಬೆಲ್ಲನೂ ಕೂಡ ಹಾಕೋಬೋದು. ನೆಕ್ಸ್ಟು ನೀವು ಸಕ್ಕರೆ ಹಾಕಿದ ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಕೈ ಬಿಡಿ. ಒಂದು 5 ಮಿನಿಟ್ಸ್ ಆದಮೇಲೆ ಇದು ಕುದಿ ಬರುತ್ತೆ. ಸ್ವಲ್ಪ ಒಂದು 5 ಮಿನಿಟ್ಸ್ ಆದಮೇಲೆ ಕುದಿ ಬಂದಮೇಲೆ ಒಂದು 2 ಮಿನಿಟ್ಸ್ ಕುದಿಸಿ ನೀವು ಗ್ಯಾಸ್ನ ಆಫ್ ಮಾಡಿಬಿಟ್ರೆ ನಿಮ್ಮದು ಬೇಳೆ ಸಾಂಬಾರು ಇನ್ಸ್ಟಂಟಾಗಿ ರೆಡಿ ಆಗಿಬಿಡುತ್ತೆ. ನೋಡಿ ಇಲ್ಲಿ 5 ಮಿನಿಟ್ಸ್ ಆದಮೇಲೆ ಸಾಂಬಾರು ಈ ಥರ ಕುದೀತಿದೆ. ಟ್ರಸ್ಟ್ ಮೀ ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅಂದರೆ ಸಿಂಪಲ್ಲಾಗಿ. ಸೊ ಮನೇಲಿ ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.